Hello dear students, till our previous session we discussed about output device. In that monitor we were discussed. This monitor is also called screen or VDU, that is visual display unit. Now let us discuss another type of output device, that is printers. You are all aware about printer. What do you mean by printer? Printer is a device which converts your soft copy data into hard copy. ಅಂದರೆ ಸಿಸ್ಟಮಲ್ಲಿ ಇರೋಂಥ ಡೇಟಾನ ಪೇಪರ್ ಮೇಲೆ ಪ್ರಿಂಟ್ ಮಾಡುವಂತಹ ಡಿವೈಸಿಗೆ ನಾವೇನಂತ ಕರಿತೀವಿ? ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ದೀಸ್ ಪ್ರಿಂಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಇಂಪ್ಯಾಕ್ಟ್ ಪ್ರಿಂಟರ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಇಂಪ್ಯಾಕ್ಟ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಓಕೆ, ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ಗಳನ್ನ ನೋಡಿರ್ತೀರಾ. ಸೊ ಬಸ್ಸಲ್ಲಿ ಟಿಕೆಟ್ ಕೊಡೋವಂಥದ್ದು ಇರ್ಬೋದು, ಮಾಲಲ್ಲಿ ಬಿಲ್ನ ಕೊಡೋವಂಥದ್ದು ಇರ್ಬೋದು, ಅಥವಾ ಪೆಟ್ರೋಲ್ ಬಂಕಲ್ಲಿ ರೆಸಿಪ್ಟ್ನ ಕೊಡೋವಂಥದ್ದು ಇರ್ಬೋದು. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದಾಗ ರೆಸಿಪ್ಟ್ ಜನರೇಟ್ ಆಗುವಂಥ ಪ್ರಿಂಟರ್ ಇರ್ಬೋದು. ಅದು ಬಿಟ್ಟರೆ ಜೆರಾಕ್ಸ್ ಅಂಗಡಿಯಲ್ಲಿ ನೋಡುವಂಥ ಪ್ರಿಂಟರ್ ಇರ್ಬೋದು, ಅಥವಾ ಕಲರ್ ಪ್ರಿಂಟರ್ ಇರ್ಬೋದು. ಸೊ ಎಲ್ಲದು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಿಯರ್ this is classified into two types. One is impact and non-impact printer, and impact printer is again classified into two types. One is line printer and another one is dot matrix printers. Line printers and dot matrix printers. And non-impact printer is classified into three types. One is thermal printers, inkjet printers and laser printers ಅಂತ ಹೇಳಿ ಒಟ್ಟು totally 5 types of printers are there. So printer is a device which converts soft copy data into hard copy. So it is classified into two types, impact printers and non-impact printers. Impact printer is again classified into two types, line printers and dot matrix printers. Non-impact printer is classified into three types. One is thermal printer, inkjet printer and laser printers. Now let us study one by one. In that, impact printers. First very type is impact printer. It includes printers that print by striking device against inked ribbon. So inked ribbon ಇರುತ್ತೆ, ಆ ರಿಬ್ಬನಿಗೆ ಏನು ಮಾಡತ್ತೆ ಅಂತ ಹೇಳಿದ್ರೆ ಸ್ಟ್ರೈಕ್ ಮಾಡೋವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಇಂಕ್ ರಿಬ್ಬನ್ ಇದೆ. ರಿಬ್ಬನ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಎ ಟೇಪ್. ಆ ಟೇಪಿಗೆ ಏನಾಗುತ್ತೆ? ಸ್ಟ್ರೈಕಿಂಗ್ ಡಿವೈಸ್ ಅಂದರೆ ಮೆಕ್ಯಾನಿಕಲ್ ಆ್ಯಕ್ಷನ್ ಆಗುವಂಥದ್ದು. ಹೀಗೆ ಸ್ಟ್ರೈಕ್ ಆಗಿ ಆ ಮೆಕ್ಯಾನಿಕಲ್ ಆ್ಯಕ್ಷನ್ ಅಂತ ಹೇಳಿದ್ರೆ ಆ ಸ್ಟ್ರೈಕಿಂಗ್ ಡಿವೈಸ್ ಮೇಲೆ ಸೊ ಯಾವ ಲೆಟರ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳಿ ಪ್ರಿಂಟ್ ಆಗಿರುತ್ತೆ. ಜಸ್ಟ್ ಲೈಕ್ ಟೈಪಿಂಗ್ ಮಿಷಿನ್ನ ನೀವು ನೋಡಿರ್ಬೋದು. ಸೊ ಇಲ್ಲಿ ತಾಲೂಕು ಆಫೀಸ್ ಹತ್ರ, ಇಲ್ಲ DC ಆಫೀಸ್ ಹತ್ರ ಅಥವಾ ಕೋರ್ಟ್ ಹತ್ರ ಇಟ್ಕೊಂಡಿರ್ತಾರೆ. ಸೊ ಆ ಟೈಪಿಂಗ್ ಮಿಷಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರೆಸ್ ಮಾಡಿದಾಗ ಕೀಬೋರ್ಡಿಂದ ಕೀನ ಪ್ರೆಸ್ ಮಾಡಿದಾಗ ಜಸ್ಟ್ ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಮಾಡಿರೋಂಥದ್ದು ಇಂಕ್ ರಿಬ್ಬನ್ ಇರುತ್ತೆ. ಆ ರಿಬ್ಬನ್ ಮೇಲೆ ಹಿಂಗೆ ಸ್ಟ್ರೈಕ್ ಮಾಡಿದಾಗ ಅದರೊಳಗೆ ಯಾವ ಕ್ಯಾರೆಕ್ಟರ್ ಇರುತ್ತೋ ಅದು ಪೇಪರ್ ಮೇಲೆ ಪ್ರಿಂಟ್ ಆಗುವಂಥದ್ದು ಇಂಪ್ಯಾಕ್ಟ್ ಪ್ರಿಂಟರ್ಸ್. ಸೊ ದಟ್ ಸ್ಟ್ರೈಕಿಂಗ್ ಡಿವೈಸ್ ಅಗೇನ್ಸ್ಟ್ ಇಂಕ್ಡ್ ರಿಬ್ಬನ್, ಇಂಕ್ ಆಗಿರೋಂಥ ರಿಬ್ಬನ್ಗೆ ಸ್ಟ್ರೈಕ್ ಮಾಡುತ್ತೆ. ಇಂಪ್ಯಾಕ್ಟ್ ಪ್ರಿಂಟರ್ಸ್ use a print head containing a number of metal pins which strike an inked ribbon placed between the print head and the paper. ಸೊ ನಂಬರ್ ಆಫ್ ಸ್ಟ್ರೈಕಿಂಗ್ ಪಿನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಎಷ್ಟು ಆಲ್ಫಾಬೆಟ್, ಎಷ್ಟು ಸ್ಪೆಷಲ್ ಸಿಂಬಲ್ಸ್, ಎಷ್ಟು ಕ್ಯಾರೆಕ್ಟರ್ಸ್, ಎಷ್ಟು ನಂಬರ್ಸ್ ಇದಾವೋ ಅಷ್ಟು ಸ್ಟ್ರೈಕಿಂಗ್ ಪಿನ್ಸ್ಗಳು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸೊ ನಾವು ಯಾವ ಕೀನ ಪ್ರೆಸ್ ಮಾಡ್ತೀವೋ ಆ ಪರ್ಟಿಕ್ಯುಲರ್ ಕೀ ಏನು ಮಾಡುತ್ತೆ? ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಮಾಡಿರೋಂಥದ್ದು ಡೈರೆಕ್ಟಾಗಿ ಇಂಕ್ ರಿಬ್ಬನಿಗೆ ಸ್ಟ್ರೈಕ್ ಆಗುತ್ತೆ. ಇಂಕ್ ರಿಬ್ಬನಿಗೆ ಸ್ಟ್ರೈಕ್ ಆಯಿತು ಅಂತ ಹೇಳಿದ್ರೆ ರಿಬ್ಬನ್ನಲ್ಲಿರೋಂತಹ ಇಂಕು ಇದ್ರ ಮೇಲಿರೋಂಥ ಕ್ಯಾರೆಕ್ಟರು ಸೊ ಎರಡು ಏನಾಗುತ್ತೆ? ಪೇಪರ್ ಮೇಲೆ ಪ್ರಿಂಟ್ ಆಗುತ್ತೆ. ಲೈನ್ ಪ್ರಿಂಟರ್ಸ್ ಲೈಕ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಆರ್ ಸಮ್ ಆಫ್ ದಿ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಅಂದರೆ ಲೈನ್ ಪ್ರಿಂಟರ್ಸ್ ಆ್ಯಂಡ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಆರ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಮೆಕ್ಯಾನಿಕಲ್ ಆ್ಯಕ್ಷನ್ ಇಂದ ನಮಗೆ ಇಲ್ಲಿ ವರ್ಕ್ ಆಗುವಂಥ ಪ್ರಿಂಟರ್ಸ್. ಸೊ ಇದು ನಾವು ಲೈನ್ ಪ್ರಿಂಟರ್ ಅಥವಾ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 5 marks. ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದರೆ, in impact printers there is physical contact with paper to produce an image.
ಸೊ ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನೋದು ಇದೆ, ಅಂದರೆ ಏನು ಮೆಕ್ಯಾನಿಕಲ್ ಸ್ಟ್ರೈಕಿಂಗ್ ಆ್ಯಕ್ಷನಿಂದ ಪ್ರಿಂಟ್ ಆಗುತ್ತೋ ಅದನ್ನು ನಾವು ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಪೇಪರಿಗೂ ಮತ್ತು ಸ್ಟ್ರೈಕಿಂಗ್ ಡಿವೈಸ್ಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋದ್ರಿಂದ ಆ ಕಾಂಟ್ಯಾಕ್ಟಿಂದ ನಮಗೆ ಏನಾಗುತ್ತೆ, ಇಮೇಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಡ್ಯೂ ಟು ಬೀಯಿಂಗ್ ರೋಬಸ್ಟ್ ಆ್ಯಂಡ್ ಲೋ ಕಾಸ್ಟ್ ದೇ ಆರ್ ಯೂಸ್ಫುಲ್ ಫಾರ್ ಬಲ್ಕ್ ಪ್ರಿಂಟಿಂಗ್. ಸೊ ಬಲ್ಕ್ ಪ್ರಿಂಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಬಲ್ಕ್ ಪ್ರಿಂಟಿಂಗ್ಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ಸ್ ಇರ್ಬೋದು, ಅಥವಾ ಬ್ಯಾಂಕಲ್ಲಿ ಪ್ರಿಂಟಿಂಗ್ಸ್ ಇರ್ಬೋದು. ಸೊ ಪಾಸ್ಬುಕ್ ಎಲ್ಲ ಪ್ರಿಂಟ್ ಆಗುತ್ತಲ್ಲ, ಅವೆಲ್ಲದು ಕೂಡ ನಾವು ಏನಂತ ಕರಿತೀವಿ, ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆರ್ ಐಡಿಯಲ್ ಫಾರ್ ಪ್ರಿಂಟಿಂಗ್ ಮಲ್ಟಿಪಲ್ ಕಾಪೀಸ್ ಬಿಕಾಸ್ ದೇ ಕ್ಯಾನ್ ಈಸಿಲಿ ಪ್ರಿಂಟ್ ಥ್ರೂ ಮೆನಿ ಲೇಯರ್ಸ್ ಆಫ್ ಪೇಪರ್. ಸೊ ನನಗೆ ಮಲ್ಟಿಪಲ್ ಕಾಪೀಸ್ ಬೇಕು. ಸೊ ಪ್ರೀವಿಯಸ್ ಡೇಸಲ್ಲಿ ಏನು ಮಾಡ್ತಿದ್ರು, ಮಲ್ಟಿಪಲ್ ಕಾಪೀಸ್ ಬೇಕು ಅಂತ ಹೇಳಿದ್ರೆ ಕಾರ್ಬನ್ ಕಾಪಿ ಅಂತ ಇತ್ತು, ನೋಡಿರ್ಬೋದು ನೀವು, ಬ್ಲ್ಯಾಕ್ ಕಲರ್ ಅಥವಾ ಬ್ಲೂ ಕಲರ್ ಇರುತ್ತೆ. ಸೊ ಆ ಕಾರ್ಬನ್ ಕಾಪಿ ಮೇಲೆ ಏನು ಮಾಡ್ತಾರೆ, ಬರೀತಾರೆ. ಒಂದು ಪೇಪರ್ ಮೇಲೆ ಬರೆದಾಗ ಇನ್ನೊಂದು ಪೇಪರ್ ಮೇಲೆ ಅದು ಕಾರ್ಬನ್ ಕಾಪಿನ ಇಟ್ಟು ಬರೆದಾಗ ಅದ್ರ ಮೇಲೆ ಅದರ ಇಮೇಜ್ ಅಥವಾ ಕಾಪಿ ಇಮೇಜ್ ಏನಾಗುತ್ತೆ ಅದ್ರ ಮೇಲೆ ಪ್ರಿಂಟ್ ಆಗುತ್ತೆ. ಸೊ ಅದೇ ಥರ ನಾವಿಲ್ಲಿ ಮಲ್ಟಿಪಲ್ ಕಾಪೀಸ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಬೈ ಯೂಸಿಂಗ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ವಿ ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಕಾಪೀಸ್ ಅಟ್ ಎ ಸೇಮ್ ಟೈಮ್. ಒಂದೇ ಟೈಮಲ್ಲಿ ಮಲ್ಟಿಪಲ್ ಕಾಪೀಸ್ನ ನಾವು ಪ್ರಿಂಟ್ ಮಾಡ್ಬೋದು. ಡ್ಯೂ ಟು ಇಟ್ಸ್ ಸ್ಟ್ರೈಕಿಂಗ್ ಆ್ಯಕ್ಟಿವಿಟಿ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆರ್ ವೆರಿ ನಾಯ್ಸಿ. ಸೊ ಆಬ್ವಿಯಸ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಮೆಕ್ಯಾನಿಕಲ್ ಆ್ಯಕ್ಷನ್ ಇದೆ ಅಂತ ಅಂದಾಗ ಏನಾಗುತ್ತೆ, ನಮಗೆ ಸ್ವಲ್ಪ ನಾಯ್ಸ್ ಅಥವಾ ಸೌಂಡ್ ಅನ್ನೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ನೋಡಿರ್ಬೋದು. ಸೊ ಬ್ಯಾಂಕಲ್ಲಿ ಯೂಶಲಿ ಪ್ರಿಂಟ್ ಮಾಡಬೇಕಾದ್ರೆ ಪಾಸ್ಬುಕ್ ಪ್ರಿಂಟಿಂಗ್ ಇರ್ಬೋದು ಅಥವಾ ಬೇರೆ ಏನಾದರೂ ಡಿ ಅಥವಾ ಚೆಕ್ ಪ್ರಿಂಟಿಂಗ್ ಇದ್ದಾಗ ಅಲ್ಲಿ ಸ್ವಲ್ಪ ನಾಯ್ಸ್ ಅನ್ನೋದು ಇರುತ್ತೆ ಬಿಕಾಸ್ ಆಫ್ ಮೆಕ್ಯಾನಿಕಲ್ ಆ್ಯಕ್ಷನ್. ಸಿನ್ಸ್ ದೇ ಆರ್ ಮೆಕ್ಯಾನಿಕಲ್ ಇನ್ ನೇಚರ್ ದೇ ಟೆಂಡ್ ಟು ಬಿ ಸ್ಲೋ. ಸೊ ಮೆಕ್ಯಾನಿಕಲ್ ಆಗಿರೋದ್ರಿಂದ, ಅಂದರೆ ಪ್ರತಿಯೊಂದು ಸತಿನೂ ಆ್ಯಕ್ಷನ್ ಮೆಕ್ಯಾನಿಕಲ್ ಆಗೇ ಆಗಬೇಕಾಗಿರೋದ್ರಿಂದ ಇದರ ಆಪರೇಷನ್ ಏನಾಗಿರುತ್ತೆ, ಸ್ವಲ್ಪ ಸ್ಲೋ ಇರುತ್ತೆ. ಇಂಪ್ಯಾಕ್ಟ್ ಪ್ರಿಂಟರ್ಸ್ ಡು ನಾಟ್ ಸಪೋರ್ಟ್ ಟ್ರಾನ್ಸ್ಪರೆನ್ಸೀಸ್. ಸೊ ಡು ನಾಟ್ ಸಪೋರ್ಟ್ ಅಂದರೆ ಇದು ಟ್ರಾನ್ಸ್ಪರೆಂಟನ್ನು ನಮಗೆ ಕೊಡೋದಿಲ್ಲ. ಅಂದರೆ ಸೊ ಒಂದು ಮೇಲೆ ಪ್ರಿಂಟ್ ಆಗಿರೋಂಥದ್ದು ಇದರ ಹಿಂದ್ಗಡೆ ಪ್ರಿಂಟ್ ಆಗೇ ಆಗತ್ತೆ ಹೇಗೆ ಇದ್ರು ಕೂಡ. ಸೊ ದ್ಯಾಟ್ ಇಟ್ ಡಸ್ ನಾಟ್ ಸಪೋರ್ಟ್ ಟ್ರಾನ್ಸ್ಪರೆನ್ಸೀಸ್. ಮೆಜರ್ಡ್ ವಿತ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. ಸೊ ಇಲ್ಲಿ ನೋಡ್ಕೊಳ್ಳಿ, ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. CPS ಅಲ್ಲಿ ನಾವು ಇದನ್ನು ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸಿಗೆ ಕೂಡ ಬೇಕಾಗುತ್ತೆ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂತ. ಆವಾಗ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ಕಂಪೇರ್ ಮಾಡಿ ನೀವು ಬರೋದ್ರೆ ಆಯಿತು. ಓಕೆ, ಸೊ ದ್ಯಾಟ್ ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. ಕ್ಲಿಯರ್? ದಿಸ್ ಈಸ್ ಅಬೌಟ್ ಇಂಪ್ಯಾಕ್ಟ್ ಪ್ರಿಂಟರ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಏನಂತ ಹೇಳಿ, ಇಟ್ ಈಸ್ ಮೆಕ್ಯಾನಿಕಲ್ ಇನ್ ನೇಚರ್, ಇಟ್ ಈಸ್ ವೆರಿ ಸ್ಲೋ ಇನ್ ನೇಚರ್, ಲೋ ಕಾಸ್ಟಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್, ಇಟ್ ಈಸ್ ವೆರಿ ನಾಯ್ಸಿ ಡ್ಯೂ ಟು ಇಟ್ಸ್ ಮೆಕ್ಯಾನಿಕಲ್ ಆ್ಯಕ್ಷನ್, ಸ್ಟ್ರೈಕಿಂಗ್, ದೇರ್ ಈಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಪೇಪರ್ ಆ್ಯಂಡ್ printing device. This is about impact printers. Okay, next is in impact printer it is classified into two types. One is line printer and dot matrix printer. Now let us study line printers. Line printers are high speed printers capable of printing an entire line at a time. ಸೊ ಲೈನ್ ಪ್ರಿಂಟರ್ ಕೆಲಸ ಏನು ಅಂತ ಹೇಳಿದ್ರೆ ಒಂದು ಲೈನನ್ನು ಅಟ್ ಎ ಟೈಮಲ್ಲಿ ಪ್ರಿಂಟ್ ಮಾಡುವಂತಹ ಎಬಿಲಿಟಿ ಇರುತ್ತೆ. ಎ ಲೈನ್ ಪ್ರಿಂಟರ್ ಕ್ಯಾನ್ ಪ್ರಿಂಟ್ 150 to 3000 lines per minute. So line printers can print 150 lines to 3000 lines per minute. ಒಂದು ಮಿನಿಟಿಗೆ ಅಷ್ಟು ಲೈನ್ಸನ್ನ ಪ್ರಿಂಟ್ ಮಾಡುವಂಥ ಎಬಿಲಿಟಿ ಇದೆ. ಅಂದರೆ ಒಂದು ಲೈನ್ ಬೈ ಲೈನ್ ಪ್ರಿಂಟ್ ಆಗೋದ್ರಿಂದ ಇದು, ಸೊ ಇಟ್ ಕ್ಯಾನ್ ಪ್ರಿಂಟ್ ಅಪ್ ಟು 3000 lines per minute. The limitations of line printers are they can print only one font and they can't print graphics. So line printer na it is mainly used to print line or characters na print ಮಾಡಕ್ಕೆ ಯೂಸ್ ಮಾಡೋದ್ರಿಂದ by using line printers we cannot print font. I mean we can print only one font, ಒಂದೇ ತರಹದ ಫಾಂಟ್ ಸ್ಟೈಲಲ್ಲಿ ನಾವು ಪ್ರಿಂಟ್ ಮಾಡ್ಬೋದು. ಅಥವಾ ಅದೇ ಥರ ವಿ ಕೆನಾಟ್ ಪ್ರಿಂಟ್ ಗ್ರಾಫಿಕ್ಸ್, ಅಂದರೆ ಇಮೇಜಸ್ಗಳನ್ನ ನಾವಿಲ್ಲಿ ಪ್ರಿಂಟ್ ಮಾಡೋಕ್ಕೆ ಬರೋದಿಲ್ಲ. ದ ಪ್ರಿಂಟ್ ಕ್ವಾಲಿಟಿ ಈಸ್ ಲೋ ಆ್ಯಂಡ್ ದೇ ಆರ್ ನಾಯ್ಸಿ ಟು ಆಪರೇಟ್. ಸೊ ದೀಸ್ ಪ್ರಿಂಟ್ ಕ್ವಾಲಿಟೀಸ್ ಆರ್ ವೆರಿ ಮಚ್ ಲೋ.
ಸೊ ನಾವು ನೋಡಿರ್ಬೋದು ನ್ಯೂಸ್ ಪೇಪರ್ಸ್ಗಳು ಬರೋವಂಥದ್ದು. ಸೊ ನ್ಯೂಸ್ ಪೇಪರ್ಸ್ಗಳನ್ನ ಯೂಶ್ವಲಿ ಲೈನ್ ಪ್ರಿಂಟರ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅದರ ಕಾಸ್ಟ್ ನಮಗೆ ತುಂಬಾ ಕಡಿಮೆ ಇರಬೇಕು, ತುಂಬ ಬಲ್ಕ್ ಸೈಜಲ್ಲಿ ನಮಗೆ ಏನಾಗಬೇಕಾಗತ್ತೆ, ಅದು ಪ್ರಿಂಟ್ ಆಗಬೇಕಾಗತ್ತೆ. ಸೊ the print quality is low and they are noise to operate. ಸೊ ನಾಯ್ಸ್ ಆಗಿ ಇದು ಆಪ್ರೇಟ್ ಆಗುತ್ತೆ. ಸರ್ ನಿಮಗೆ ಒಂದು ಡೌಟ್ ಬಂದಿರ್ಬೋದು, ಸರ್ ಇಮೇಜಸ್ನ ಪ್ರಿಂಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರಿ, ಮತ್ತು ಗ್ರಾಫಿಕ್ಸ್ನ ಇದು ಒಂದೇ ಫಾಂಟಲ್ಲಿ ಪ್ರಿಂಟ್ ಮಾಡುತ್ತೆ ಅಂತ ಹೇಳಿದ್ರಿ. ನ್ಯೂಸ್ ಪೇಪರ್ನ ನಾವು ಕನ್ಸಿಡ್ರೇಷನ್ಸ್ ತೊಗೊಂಡ್ರೆ ಅದರೊಳಗೆ ಇಮೇಜಸ್ ಕೂಡ ಇರುತ್ತೆ, ಅದೇ ಥರ ಡಿಫ್ರೆಂಟ್ ಫಾಂಟ್ಸಲ್ಲೂ ಕೂಡ ಇರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಹೈಬ್ರಿಡ್ ಪ್ರಿಂಟರ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಅಂದರೆ ಲೈನ್ ಪ್ರಿಂಟರ್ಸ್ ಜೊತೆ ಅದಕ್ಕೆ ಇಮೇಜಸ್ಸು ಮತ್ತು ಫಾಂಟ್ಗಳನ್ನ ಚೇಂಜ್ ಮಾಡಿದಾಗ ಯಾವ ಫಾಂಟು ಅಥವಾ ಇಮೇಜಸ್ ಪ್ರಿಂಟ್ ಆಗಬೇಕೋ ಆ ಥರ ಪರ್ಟಿಕ್ಯುಲರ್ ಪ್ರಿಂಟರ್ಗಳನ್ನ ಯೂಸ್ ಮಾಡಿರ್ತಾರೆ. ಹೈಬ್ರಿಡ್ ಪ್ರಿಂಟರ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಅಲ್ಲಿ ನಾವು ಆಫ್ಸೆಟ್ ಅಂತ ಹೇಳಿ ಕರಿತೀವಿ. ಆಫ್ಸೆಟ್ ಪ್ರಿಂಟರ್ಸ್ಗಳನ್ನ ಅಲ್ಲಿ ಅವರು ಯೂಸ್ ಮಾಡಿರ್ತಾರೆ. ಓಕೆ, ಇಟ್ ಕ್ಯಾನ್ ಆಪರೇಟ್ it can print large volume of text data very fast compared to the other printers. ಬೇರೆ ಯಾವುದೇ ತರಹದ ಪ್ರಿಂಟರ್ಸಿಗೆ ಕಂಪೇರ್ ಮಾಡಿದ್ರು ಲಾರ್ಜ್ ಕ್ವಾಂಟಿಟಿ, ಬಲ್ಕ್ ಕ್ವಾಂಟಿಟಿಯಲ್ಲಿ ಪ್ರಿಂಟ್ ಮಾಡೋಕ್ಕೆ ನಾವು ಈ ಪ್ರಿಂಟರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಟು ಪ್ರಿಂಟ್ ಆನ್ ಮಲ್ಟಿಪಾರ್ಟ್ ಸ್ಟೇಷನರೀಸ್ ಟು ಪ್ರಿಪೇರ್ ಕಾಪೀಸ್ ಆಫ್ ಡಾಕ್ಯುಮೆಂಟ್. ಸೊ ಮಲ್ಟಿಪಾರ್ಟ್ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ನ ನಾವು ಪ್ರಿಪೇರ್ ಮಾಡಬೇಕು ಅಂತ, ಮಲ್ಟಿಪಲ್ ಕಾಪೀಸ್ನ ಡಾಕ್ಯುಮೆಂಟ್ಸ್ನ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ವಿ ವಿಲ್ ಯೂಸ್ ಲೈನ್ ಪ್ರಿಂಟರ್ಸ್. ಓಕೆ, ಕ್ಲಿಯರ್ ಆಗಿದೆ ಅಲ್ವಾ? ಹಾಗಾದರೆ ಲೈನ್ ಪ್ರಿಂಟರ್ಸ್. ಸೊ ನಿಮಗೆ ಇದನ್ನು ಹೇಗೆ ಕೇಳ್ಬೋದು ಅಂದರೆ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ಲೈನ್ ಪ್ರಿಂಟರ್ಸ್ ಅಂತ ಹೇಳಿ 2 to 3 ಮಾರ್ಕ್ಸ್ಗೆ ಕೇಳ್ಬೋದು. ಆವಾಗ ನೀವು 4 to 5 ಪಾಯಿಂಟ್ಸ್ಗಳನ್ನ ಬರಿಬೇಕಾಗತ್ತೆ. ಕ್ಲಿಯರ್? ನೆಕ್ಸ್ಟ್, ದಿಸ್ ಈಸ್ ಲೈನ್ ಪ್ರಿಂಟರ್ಸ್. ನೋಡಿ ಇಲ್ಲಿ ಪೇಪರ್ನ ಇಟ್ಟಿರ್ತಾರೆ. ಸೊ ಪೇಪರ್ನ ತೊಗೊಂಡು ಪ್ರಿಂಟ್ ಆಗ್ತಾ ಇರುತ್ತೆ. ಒಂದೊಂದು ಲೈನ್ ಬೈ ಲೈನ್ ನಮಗೆ ಏನಾಗ್ತಾ ಇರುತ್ತೆ, ಇಲ್ಲಿ ಪ್ರಿಂಟ್ ಆಗುತ್ತೆ. ಯೂಶ್ವಲಿ ಈ ಥರದನ್ನು ನಾವು ಪಾಸ್ಬುಕ್ಕಲ್ಲಿ ನಾವು ನೋಡ್ತೀವಿ. ಪಾಸ್ಬುಕ್ ಪ್ರಿಂಟಿಂಗ್ ಹೀಗೆ ಕೊಟ್ಟಾಗ ಏನಾಗುತ್ತೆ, ಸೊ ನೀವು ನೋಡಿರ್ಬೋದು ಪಾಸ್ಬುಕ್ ಪ್ರಿಂಟಿಂಗ್ ಮಿಷಿನಲ್ಲಿ ನೀವು ಜಸ್ಟ್ ಪಾಸ್ಬುಕ್ಕನ್ನ ಇಡ್ತೀರಾ. ಸೊ ಅದೇನಾಗುತ್ತೆ, ಒಂದೊಂದೇ ಲೈನಾಗಿ ಪ್ರಿಂಟ್ ಮಾಡ್ತಾ ಬರುತ್ತೆ. ಆ ಪೇಪರ್ ಎಂಡ್ ಆಗ್ತಿದ್ದಂಗೆ ಏನಾಗುತ್ತೆ, ಸೊ ನೆಕ್ಸ್ಟ್ ಪೇಪರ್ನ ಪ್ಲೀಸ್ ಇನ್ಸರ್ಟ್ ನೆಕ್ಸ್ಟ್ ಪೇಜ್ ಅಂತ ಹೇಳಿ ಬರುತ್ತೆ. ಸೊ ನಿಮಗೆ ಇಲ್ಲೂ ಒಂದು ಡೌಟ್ ಬರ್ಬೋದು, ಸರ್ ಹೇಗೆ ಪಾಸ್ಬುಕ್ ಪ್ರಿಂಟಿಂಗಲ್ಲಿ ಪರ್ಟಿಕ್ಯುಲರ್ ಅದೇ ಡೇಟಿಂದ ನಮಗೆ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ OCR ಇಟ್ಟಿರ್ತಾರೆ, ಸ್ಕ್ಯಾನರ್. ಸೊ ಇನ್ಪುಟ್ ಡಿವೈಸ್ ಯಾವುದು, ಸ್ಕ್ಯಾನರ್, OCRನ ಇಟ್ಟಿರ್ತಾರೆ. OCR ಕೆಲಸ ಏನು, ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡೋವಂಥದ್ದು. ಅಂದರೆ ಲಾಸ್ಟ್ ಪೇಜನ್ನ ಇನ್ಸರ್ಟ್ ಮಾಡಿದಾಗ ಯಾವ ಕ್ಯಾರೆಕ್ಟರಲ್ಲಿ ಲಾಸ್ಟಿಗೆ ಪ್ರಿಂಟ್ ಆಗಿರುತ್ತೋ ಆ ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡಿರೋಂಥ ಕ್ಯಾರೆಕ್ಟರ್ ನೆಕ್ಸ್ಟ್ ಯಾವ ಡೇಟಾ ಇದೆಯೋ ಆ ಡೇಟಾನ ಅದು ಪ್ರಿಂಟ್ ಮಾಡುತ್ತೆ. ಅದಕ್ಕೆ ಅದು ಕೇಳುತ್ತೆ ಪ್ಲೀಸ್ ಇನ್ಸರ್ಟ್ ಲಾಸ್ಟ್ ಪೇಜ್ ಆಫ್ ಪಾಸ್ಬುಕ್ ಪ್ರಿಂಟ್ ಅಂತ ಹೇಳುತ್ತೆ. ಲಾಸ್ಟ್ ಪ್ರಿಂಟೆಡ್ ಪೇಜನ್ನು ಇಡಿ ಅಂತ ಹೇಳುತ್ತೆ. ಅವಾಗ ಅದು ರೆಕಗ್ನೈಸ್ ಮಾಡಿ ನೆಕ್ಸ್ಟ್ ಫರ್ದರ್ ಏನು ಮಾಡ್ತಾ ಹೋಗುತ್ತೆ, ಫರ್ದರ್ ಟ್ರಾನ್ಸಾಕ್ಷನ್ಸ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಅಲ್ಲಿ OCR ಇನ್ಪುಟ್ ಇರುತ್ತೆ, ಅದೇ ಥರ ಲೈನ್ ಪ್ರಿಂಟರ್ನ ಔಟ್ಪುಟ್ ಆಗಿ ಅಲ್ಲಿ ಯೂಸ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಸೊ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಈಸ್ ವೆರಿ ಫೇಮಸ್. ಪ್ರಿವಿಯಸ್ ಡೇಸಲ್ಲಿ ಎಲ್ಲ ಕಡೆ ನಾವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ನ ಯೂಸ್ ಮಾಡ್ತಿದ್ವಿ. ಸೊ ದ ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ ಪ್ರಿಂಟರ್ ಈಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಸೊ ಡಾಟ್ ಮ್ಯಾಟ್ರಿಕ್ಸ್ ಈಸ್ ಸೀರಿಯಲ್ ಪ್ರಿಂಟರ್. ಅಂದರೆ ಇದೇನಂತ ಹೇಳಿದ್ರೆ ಅರ್ಥ, ಸೀರೀಸ್ ಪೋರ್ಟ್, ಅಂದರೆ ಸೀರಿಯಲ್ ಆಗಿ ಡೇಟಾನ ಪ್ರಿಂಟ್ ಮಾಡೋದು. ಒನ್ ಬೈ ಒನ್ ಡೇಟಾ ಏನು ಮಾಡ್ತಾ ಹೋಗುತ್ತೆ, ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಅಂದರೆ ಒಂದೊಂದೇ ಕ್ಯಾರೆಕ್ಟರ್ಸ್ನ ಏನು ಮಾಡ್ತಾ ಹೋಗುತ್ತದು, ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಇಟ್ ಪ್ರಿಂಟ್ಸ್ ಒನ್ ಲೈನ್ ಆಫ್ 8 or 14 ಪಾಯಿಂಟ್ಸ್ ಅಟ್ ಎ ಟೈಮ್. ಸೊ ಒಂದು ಲೈನಲ್ಲಿ 8ರಿಂದ 14 ಕ್ಯಾರೆಕ್ಟರ್ನ ಅಟ್ ಎ ಟೈಮಲ್ಲಿ ಪ್ರಿಂಟ್ ಮಾಡೋಂಥ ಎಬಿಲಿಟಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ಗೆ ಇರೋವಂಥದ್ದು. ವಿತ್ ಪ್ರಿಂಟ್ ಹೆಡ್ ಮೂವಿಂಗ್ ಅಕ್ರಾಸ್ ಲೈನ್. ಸೊ ಪ್ರಿಂಟ್ ಹೆಡ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಆ ಪ್ರಿಂಟ್ ಹೆಡ್ ಏನಾಗುತ್ತೆ, ಒಂದು ಟೈಮಲ್ಲಿ ಅಟ್ ಎ ಟೈಮಲ್ಲಿ 8ರಿಂದ 14 ಕ್ಯಾರೆಕ್ಟರ್ಸ್ನ ಅಟ್ ಎ ಟೈಮಲ್ಲಿ ಪ್ರಿಂಟ್ ಆಗ್ತಾ, ಅದೇ ಕ್ಯಾರೆಕ್ಟರ್ ಹೆಡ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. They are similar to typewriters. They are normally slow. ಸೊ ಟೈಪ್ ರೈಟರ್ ನೀವು ನೋಡಿರ್ಬೋದು. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ರೆ ಯಾವಾಗಲಾರು ನಿಮಗೆ ಆ ಅವಕಾಶ ಸಿಕ್ಕಿದಾಗ ಟೈಪಿಂಗ್ ಮಿಷಿನ್ನ ನೋಡಿ. ಆ ಟೈಪಿಂಗ್ ಮಿಷಿನಲ್ಲಿ ಹೇಗೆ ಪ್ರಿಂಟ್ ಹೆಡ್ ಅನ್ನೋದು ಇರುತ್ತೋ ಅದೇ ಥರನೇ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟ್ರಲ್ಲೂ ಕೂಡ ಇರುತ್ತೆ. ದ ಪ್ರಿಂಟಿಂಗ್ ಸ್ಪೀಡ್ ಈಸ್ ಅರೌಂಡ್ 300 ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. ಸೊ ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಸ್ಪೀಡನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ಹಾಗಾದರೆ, CPM, ದಟ್ ಈಸ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. CPS ಅಂತ ಹೇಳಿ ಮೆಷರ್ ಮಾಡ್ತೀವಿ, ದಟ್ ಈಸ್ ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. ಸೊ ದಿಸ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಕ್ಯಾನ್ ಪ್ರಿಂಟ್ ಅರೌಂಡ್ 300 ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. ಇಟ್ ಯೂಸಸ್ ಮಲ್ಟಿಪಾರ್ಟ್ ಸ್ಟೇಷನರೀಸ್ ಟು ಪ್ರಿಪೇರ್ ಕಾಪೀಸ್ ಆಫ್ ಎ ಡಾಕ್ಯುಮೆಂಟ್. ಆಬ್ವಿಯಸ್ಲಿ ಇದನ್ನು ಕೂಡ ನಾವು
ಮಲ್ಟಿಪಲ್ ಕಾಪೀಸ್ನ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್. ಕ್ಲಿಯರ್? So this is dot matrix printer. So here we will insert a paper and we will get the output, printed output ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ by printing, print head ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. So now let us move to non-impact printers. So non-impact printers impact printers main difference ಅಂತ ಹೇಳಿದ್ರೆ non-impact printers ಅಲ್ಲಿ there is no direct or physical contact with paper and printer, but in impact printer there will be a physical contact between ಪೇಪರ್ ಆ್ಯಂಡ್ ಪ್ರಿಂಟರ್. ಅಂದರೆ ಮೆಕ್ಯಾನಿಕಲ್ ಆ್ಯಕ್ಷನ್ ಡೈರೆಕ್ಟಾಗಿ ಆಗೋದ್ರಿಂದ ಪೇಪರ್ಗೂ ಮತ್ತು ಪ್ರಿಂಟರಿಗೂ ಫಿಸಿಕಲ್ ಅಂದರೆ ಡೈರೆಕ್ಟ್ ಟಚ್ ಅನ್ನೋದಿರುತ್ತೆ. ಇಲ್ಲಿ ಆ ಥರದ್ದು ಇರೋದಿಲ್ಲ. So that is the major difference between impact and non-impact printers. ಹಾಗಾದರೆ non-impact printers ಅಂದರೆ ಯಾವುದು? ಸೊ ನಾವು ಎಲ್ಲಿ ನೋಡಿದ್ದೀವಿ ಅಂತ ನೋಡೋಣಂತೆ. Non-impact printers don't use striking device. The very first difference between impact and non-impact is here there is no striking device. ಅಲ್ಲಿ ಇಂಪ್ಯಾಕ್ಟ್ ಅಲ್ಲಿ ತಗೊಂಡು ಅಂತ ಹೇಳಿದ್ರೆ there is a striking device. ಅಂದರೆ ಇಲ್ಲಿ ಮೆಷಿನಿಗೂ ಮತ್ತು ಪೇಪರಿಗೂ ಯಾವುದೇ ರೀತಿಯ ಮೆಕ್ಯಾನಿಕಲ್ ಆ್ಯಕ್ಷನ್ ಆಗುವಂತಹ ಸ್ಟ್ರೈಕಿಂಗ್ ಡಿವೈಸ್ ಇಲ್ಲ. ದ ಇಂಕ್ ಆರ್ ಸೆಮಿ ಸಾಲಿಡ್ ಇಂಕ್ ಈಸ್ ಸ್ಟೋರ್ಡ್ ಇನ್ ದಿ ಪ್ರಿಂಟರ್ ಕಾರ್ಟ್ರಿಜಸ್ ಆ್ಯಂಡ್ ದಿ ಫ್ಲೋ ಆಫ್ ಇಂಕ್ ಈಸ್ ಕಂಟ್ರೋಲ್ಡ್ ಬೈ ದಿ ಪ್ರೊಸೆಸರ್. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಏನು ಬೇಕು? ಹಾಗಾದರೆ ಒಂದು ಪ್ರೊಸೆಸರ್ ಅನ್ನೋದು ಬೇಕು. ಅಂದರೆ ಇಟ್ ಈಸ್ ಎಲೆಕ್ಟ್ರಿಕಲ್ ಡಿವೈಸ್ ಆರ್ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇಂಪ್ಯಾಕ್ಟ್ ಪ್ರಿಂಟರ್ಸ್ ತಗೊಂಡ್ರೆ ಇಟ್ ಈಸ್ ಮೆಕ್ಯಾನಿಕಲ್ ಡಿವೈಸ್. ಅಲ್ಲಿ ಮೆಕ್ಯಾನಿಕಲ್ ಆ್ಯಕ್ಷನಿಂದ ಇಂಕ್ ಕಂಟ್ರೋಲ್ ಆಗ್ತಾಯಿತ್ತು. ಬಟ್ ಇಲ್ಲೇನಾಗುತ್ತೆ? ಎಲೆಕ್ಟ್ರಿಕಲ್ ಆ್ಯಕ್ಷನಿಂದ ನಮಗೇನಾಗುತ್ತೆ? ಇಂಕಿನ ಫ್ಲೋ ಕಂಟ್ರೋಲ್ ಆಗುತ್ತೆ. ಇಟ್ ಈಸ್ ಮಚ್ ಫಾಸ್ಟರ್ ಆ್ಯಂಡ್ ಕ್ಯಾನ್ ಪ್ರಿಂಟ್ ಕಲರ್ ಡಿಫ್ರೆಂಟ್. It is much faster and can print color, different font and size also. ಸೊ ಇಲ್ಲಿ ನಾನ್ ಇಂಪ್ಯಾಕ್ಟಲ್ಲಿ ನಾವು ಡಿಫ್ರೆಂಟ್ ಕಲರ್ಸ್ನ ಕೂಡ ಪ್ರಿಂಟ್ ಮಾಡ್ಬೋದು, ಡಿಫ್ರೆಂಟ್ ಸೈಜ್ನ ಪ್ರಿಂಟ್ ಮಾಡ್ಬೋದು. ಆಲ್ಸೋ ವಿ ಕ್ಯಾನ್ ಪ್ರಿಂಟ್ ಇಮೇಜಸ್ ಆಲ್ಸೋ ಆ್ಯಂಡ್ ಡಿಫ್ರೆಂಟ್ ಸೈಜ್ ಆಲ್ಸೋ. ಓಕೆ. Characteristics of non-impact printers. They possess the ability to change the typeface automatically. ಸೊ ಟೈಪ್ ಆಗ್ತಾ ಇರೋಂತಹ ಡೇಟಾನ ನಾವು ಆಟೋಮೆಟಿಕ್ಕಾಗಿ ಏನು ಮಾಡ್ಬೋದು? ಇಲ್ಲಿ ಚೇಂಜ್ ಮಾಡ್ಬೋದು. ಫೇಸ್ ಅಂತ ಹೇಳಿದ್ರೆ ಅದರ ಫಾಂಟ್ ಸೈಜ್ ಇರ್ಬೋದು, ಕಲರ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಅಥವಾ ಅದರ ಸೈಜ್ ಇರ್ಬೋದು, ಅಥವಾ ಇಮೇಜ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಫಾಂಟಿಗೆ ಸಂಬಂಧಪಟ್ಟಂಥ ಎಲ್ಲ ತರಹದ ಆ್ಯಕ್ಷನ್ಸ್ ನಾವು ಇಮಿಡಿಯೇಟಾಗಿ ಇಲ್ಲಿ ಚೇಂಜ್ ಮಾಡ್ಬೋದು. ಯಾಕೆ? ದೇರ್ ವಿಲ್ ಬಿ ನೋ ಸ್ಟ್ರೈಕಿಂಗ್ ಡಿವೈಸ್. ಬಟ್ ಇನ್ ಕೇಸ್ ಆಫ್ ಇಂಪ್ಯಾಕ್ಟ್ ಪ್ರಿಂಟರ್ಸಲ್ಲಿ ಇಷ್ಟು ದಪ್ಪ ನಾನು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾಗಿರಬೇಕಲ್ಲಿ? ಅಷ್ಟೇ ಅಗಲದ ಅಥವಾ ಅಷ್ಟೇ ದಪ್ಪದ ಸ್ಟ್ರೈಕಿಂಗ್ ಡಿವೈಸ್ ಮೇಲೆ ಇರುವಂತಹ ಒಂದು ಆಲ್ಫಾಬೆಟ್ಸ್ ಅಥವಾ ಕ್ಯಾರೆಕ್ಟರ್ಸ್ ಇರಬೇಕಾಗತ್ತೆ. ಬಟ್ ಇಲ್ಲಿ ಪ್ರೊಸೆಸರ್ ಕಂಟ್ರೋಲ್ ಮಾಡೋದ್ರಿಂದ ದೇರ್ ಈಸ್ ನೋ ನೀಡ್ ಟು ಚೇಂಜ್ ಎನಿ ಮೆಕ್ಯಾನಿಕಲ್ ಆ್ಯಕ್ಷನ್ಸ್ ಆರ್ ಎನಿ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದನ್ನು ಕೂಡ ನಾವಿಲ್ಲಿ ಚೇಂಜ್ ಮಾಡುವಂಥ ನೆಸೆಸಿಟಿ ಇಲ್ಲ. These printers produces high quality graphics. That means this non-impact prints graphics, that to high quality. We can print high quality graphic images. These printers usually support the transparencies. So idu namage transparencies na support ಮಾಡುತ್ತೆ. Measured in terms of dots per inch, DPI ಅಂತ ಹೇಳಿ ಕರಿತೀವಿ. ಡಾಟ್ಸ್ ಪರ್ ಇಂಚ್ ಅಂತ ಹೇಳಿದ್ರೆ ಏನರ್ಥ? ಸೊ ಸಪೋಸ್ ಐ ವಿಲ್ ಕನ್ಸಿಡರ್ ಹಿಯರ್ 1 ಸ್ಕ್ವೇರ್ ಇಂಚ್ ಏರಿಯಾನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ 1 ಸ್ಕ್ವೇರ್ ಇಂಚನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಸಪೋಸ್ ಐ ವಾಂಟ್ ಟು ರೈಟ್ ಎ ಅನ್ನೋ ಕ್ಯಾರೆಕ್ಟರ್ನ ಬರಿಬೇಕು. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ DPI ಅಂದರೆ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ರೈಟ್ ಕ್ಯಾರೆಕ್ಟರ್ ಎ ಅನ್ನೋದನ್ನು ಬರಿತಾ ಇದ್ದೀನಿ. ಸೊ ಎ ಅನ್ನೋದು ಹೇಗೆ ಬರಿತೀನಿ ಅಂತಂದರೆ, ಸೊ ಐ ವಿಲ್ ಪುಟ್ ಸಮ್ ಡಾಟ್ಸನ್ನು ಇಟ್ಟು ನಾನು ಬರೆದೆ. ಕಾಣಿಸ್ತಾ ಇದೆಯಾ? ಇಲ್ಲ. ಸೊ ಅದೇ ಡಾಟ್ಸ್ನ ಏನು ಮಾಡ್ತೀನಿ? ಇನ್ನೂ ಜಾಸ್ತಿ ಮಾಡ್ತೀನಿ. ಸೊ ಇನ್ನೂ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ? ಸ್ವಲ್ಪ ಕ್ಲಾರಿಟಿ ಬಂತು. ಸೊ ಅದೇ ಇನ್ನೂ ಡಾಟ್ಸ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಡಾಟ್ಸ್ ಜಾಸ್ತಿ ಮಾಡಿ ಇನ್ನೂ ಒಂದು ಸ್ವಲ್ಪ ಕ್ಲಾರಿಟಿ ನಿಮಗೆ ಜಾಸ್ತಿ ಆಯ್ತು. ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಇನ್ನೂ ಡಾಟ್ಸ್ನ ನಾನೇನು ಮಾಡಿದೆ? ತುಂಬ ಕ್ಲೋಸ್ ಮಾಡ್ತಾ ಹೋದೆ. ಅಂದರೆ ಕ್ಲೋಸ್ ಆಗಿ ನಾನು ಡಾಟ್ಸ್ನ ತಗೊಳ್ತಾ ಹೋಗಿದ್ದೀನಿ. ಸೊ ಇದರಿಂದ ಏನಾಯಿತು? ನನಗೆ ಒಂದು ಇಮೇಜಿನ ಕ್ವಾಲಿಟಿ
ಜಾಸ್ತಿ ಆಗ್ತಾ ಇದೆ. ಸೊ ಡಾಟ್ಸ್ ಜಾಸ್ತಿ ಆಗ್ತಿದ್ದಂಗೆ ಇಮೇಜಿನ ಕ್ವಾಲಿಟಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ದಟ್ ಮೀನ್ಸ್ ವೆನ್ ಡಾಟ್ಸ್ ಪರ್ ಇಂಚ್ ಇನ್ಕ್ರೀಸಸ್ the quality of the image also increases. ನೋಡಿ, ಸೊ ಡಾಟ್ಸ್ ಪರ್ ಇಂಚ್, ಒಂದು ಇಂಚಲ್ಲಿರುವಂತಹ ಡಾಟ್ಸ್ನ ನಾನು ಜಾಸ್ತಿ ಮಾಡ್ತಿದ್ದಂಗೆ ಕ್ವಾಲಿಟಿ ಆಫ್ ದಿ ಇಮೇಜ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಡಾಟ್ಸ್ ಪರ್ ಇಂಚ್, DPI ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಇಮೇಜ್ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಅದರೊಳಗಿರೋಂಥ ಡಾಟ್ಸ್ ಏನಾಗಿರಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಟ್ಸ್ ಇರಬೇಕು. ನೀವು ಒಂದು ಫೋಟೋ ತೆಗಿತೀರಾ, ಫೋಟೋ ತೆಗೆದು ಝೂಮ್ ಮಾಡ್ತಾ ಹೋಗ್ತೀರಾ, ಝೂಮ್ ಮಾಡ್ತಿದ್ದಂಗೆ ಏನಾಗುತ್ತೆ, ಕ್ಲಾರಿಟಿ ಲಾಸ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಯಾವುದೇ ಒಂದು ಇಮೇಜ್ ತೆಗೆದ್ರೂ ಅದರದ್ದೊಂದು ಡಾಟ್ 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 ನಿಮಗೆ ಕಾಣುತ್ತೆ. ಅಂದರೆ ಯಾವುದೇ ಒಂದು ಇಮೇಜ್ ಇದ್ರೂ ಕೂಡ ಅದು ಯಾವುದ್ರ ಮುಖಾಂತರ ಆಗಿರೋವಂಥದ್ದು, ಥ್ರೂ ಡಾಟ್ಸ್. ಇಫ್ ಡಾಟ್ಸ್ ಆರ್ ಮೋರ್ ದೆನ್ ಕ್ವಾಲಿಟಿ ವಿಲ್ ಬಿ ಮೋರ್. ಇಫ್ ಡಾಟ್ಸ್ ಆರ್ ಲೆಸ್ ಕ್ವಾಲಿಟಿ ವಿಲ್ ಬಿ ಲೆಸ್. ಅಂದರೆ ದಟ್ ಈಸ್ ನಥಿಂಗ್ ಬಟ್ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದಿ quality of the image, then we need to increase its dots per inch. ಸೊ ಈ DPIನ ನಾವೇನು ಮಾಡ್ತೀವಿ, ಇಲ್ಲಿ ಎಷ್ಟು DPI ಇದೆ ಅಂತ ಹೇಳಿ ಅದ್ರ ಬೇಸಿಸ್ ಮೇಲೆ ಈ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳನ್ನ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ದ್ಯಾಟ್ HD ಇಮೇಜ್ ಅಂತ ಹೇಳಿದ್ರೆ ಏನು, ಹಾಗಾದರೆ ಅದರೊಳಗಿರುವಂಥ ಡಾಟ್ಸ್ ಏನಾಗಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ನೀವೆಷ್ಟೇ ಝೂಮ್ ಮಾಡಿದ್ರೂ ಪಿಕ್ಚರ್ ಕ್ವಾಲಿಟಿ ಹಾಳಾಗ್ತಿಲ್ಲ ಅಥವಾ ಪಿಕ್ಚರ್ನ ಕ್ವಾಲಿಟಿ ಲಾಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದರೊಳಗಿರೋಂಥ ಡಾಟ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಡಾಟ್ಸ್ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ದಟ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ DPI. ದ ಸ್ಪೀಡ್ ಈಸ್ ಕ್ಯಾಲ್ಕುಲೇಟೆಡ್ ಬೈ PPM, ಪೇಜಸ್ ಪರ್ ಮಿನಿಟ್. ಸೊ ಅಲ್ಲಿ ನಾವು ಯಾವುದ್ರಲ್ಲಿ ಮೆಷರ್ ಮಾಡಿದ್ವಿ, ಹಾಗಾದರೆ ನಾನು ಇಂಪ್ಯಾಕ್ಟ್ ಪ್ರಿಂಟರ್ಸಲ್ಲಿ ಹಿಯರ್ ದೇರ್ CPS, ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್ನ ತೊಗೊಂಡಿದ್ವಿ. ಇಲ್ಲಿ ನಾವು ಏನು ತೊಗೊಳ್ತಾ ಇದ್ದೀವಿ, ಪೇಜಸ್ ಪರ್ ಮಿನಿಟ್, ಒಂದು ಮಿನಿಟಿಗೆ ಎಷ್ಟು ಪೇಜಸ್ನ ನಾವಿಲ್ಲಿ ಪ್ರಿಂಟ್ ಮಾಡಬಹುದು ಅನ್ನೋದ್ರ ಮೇಲೆ ಹೇಳ್ತೀವಿ. ದ ಸೈಜ್ ಆಫ್ ದ ಪ್ರಿಂಟಿಂಗ್ ಈಸ್ ವೇರಿಯಸ್, ದಟ್ ಈಸ್ A4, A3, A5, ಲೀಗಲ್, ಲೆಟರ್ ಸೈಜ್ A0, A1, A2. ಸೊ ಈ ಥರ ಡಿಫ್ರೆಂಟ್ ಸೈಜಲ್ಲಿ ನಾವೇನು ಮಾಡ್ಬೋದು, ಪೇಪರ್ಸ್ಗಳನ್ನ ನಾವಿಲ್ಲಿ ಕನ್ಸಿಡರೇಷನ್ಸ್ ತಗೋಬೋದು. ಸೊ ದಿಸ್ ಈಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. So these non-impact printers is again classified into thermal printers, laser printer and inkjet printers anta heli karitivi. So now let us study first thermal printers. Thermal printers are printers that prints the thermal printers are prints produce image by pulling electrically heated pins against special heat sensitive paper. ಸೊ ಇಲ್ಲಿ ಹೀಟ್ ಸೆನ್ಸಿಟಿವ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕಲಿ ಆ್ಯಕ್ಷನಿಂದ ಪೇಪರ್ನ ಹೀಟ್ ಮಾಡಿ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಡೇಟಾನ ಪ್ರಿಂಟ್ ಮಾಡ್ತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಬಸ್ ಟಿಕೆಟ್ಗಳು ಈಗ KSRTC ಬಸ್ ಟಿಕೆಟ್ಗಳು ಒಂದು ಅಲ್ಲೇ ಸ್ಪಾಟಲ್ಲೇ ಪ್ರಿಂಟ್ ತಕ್ಕೊಡ್ತಾರೆ. ಸೊ ಅದು ಏನಂತ ಕರಿತೀವಿ ನಾವು, ಥರ್ಮಲ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಯಾವುದೋ ಒಂದು ಮಾಲಿಗೆ ಹೋಗ್ತೀರಾ, ಸೊ ಅಲ್ಲಿ ನಿಮಗೆ ಒಂದು ಪ್ರಿಂಟೌಟ್ನ ತಕ್ಕೊಡ್ತಾರೆ. ಪ್ರಿಂಟೌಟ್ ತಕ್ಕೊಟ್ಟಿರೋಂಥದ್ದು ಅದು ಥರ್ಮಲ್ ಪ್ರಿಂಟರ್ಸ್. ಸೊ ಅವೆಲ್ಲದನ್ನು ಕೂಡ ನಾವು ಥರ್ಮಲ್ ಪ್ರಿಂಟರ್ಸ್ ಅಂತ ಹೇಳ್ತೀವಿ. ಅಂದರೆ ಥರ್ಮಲ್ ಆ್ಯಕ್ಷನ್ ಅಂದರೆ ಹೀಟ್ ಆ್ಯಕ್ಷನಿಂದ ಏನಾಗುತ್ತೆ, ನಮಗಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದೇ ಆರ್ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಇನ್ ಫ್ಯಾಕ್ಸ್ ಮಿಷಿನ್ಸ್ ಆ್ಯಂಡ್ ಕ್ಯಾಲ್ಕುಲೇಟರ್ಸ್. ಸೊ ಕ್ಯಾಲ್ಕುಲೇಟರ್, ಫ್ಯಾಕ್ಸ್ ಮಿಷಿನ್ಸ್ ಅಥವಾ ಪ್ರೆಸೆಂಟಲ್ಲಿ ಎಲ್ಲ ಸೂಪರ್ ಮಾರ್ಕೆಟು ಅಥವಾ ಯಾವುದೇ ಒಂದು ಸ್ಟೋರ್ಸ್ಗಳಿಗೆ ಹೋದು ಪ್ರಿಂಟ್ನ ತಗೊಡ್ತಾರೆ, ಅದನ್ನು ನಾವು ಥರ್ಮಲ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ಥರ್ಮಲ್ ಪ್ರಿಂಟರ್ papers tends to darken over time due to exposures to sunlight and heat. So the printed matters on the paper fade after a week or two. ಸೊ ನೀವು ನೋಡಿರ್ಬೋದು ಥರ್ಮಲ್ ಪ್ರಿಂಟರ್ ಅಂದರೆ ಈಗ ನೀವು ಯಾವುದೋ ಒಂದು ಮಾಲಿಗೆ ಹೋಗಿದ್ದೀರಾ ಅಥವಾ ಯಾವುದೋ ಒಂದು ಊರಿಗೆ ಹೋಗಿದ್ದೀರಾ ಅಂದರೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಒಂದು ವಾರನೋ ಒಂದು 2 ವಾರನೋ ಬಿಟ್ಟು ನೋಡ್ತೀರಾ. ಸೊ ಅದ್ರ ಮೇಲಿರೋಂಥ ಡೇಟಾ ಎಲ್ಲ ಏನಾಗಿರುತ್ತೆ, ಬ್ಲರ್ ಆಗ್ತಾ ಬಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರೊಳಗಿರೋಂತಹ ಇಮೇಜ್ನ ಕ್ವಾಲಿಟಿ ಅಷ್ಟೇ. ಸೊ ಇನ್ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಸೊ ಅದು ಥರ್ಮಲ್ ಅಂದರೆ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಅಥವಾ ಹಾಗೆ ಇಟ್ಟಾಗ ಅದರ ಕ್ವಾಲಿಟಿ ಲಾಸ್ ಮಾಡ್ಕೊಳ್ತಾ ಬರುತ್ತೆ. ಸೊ ಎಕ್ಸ್ಪೋಸ್ ಆಗಿರೋಂತಹ ಒಂದು ಡೇಟಾ ಏನಾಗಿರುತ್ತೆ, ಎರೇಸ್ ಆಗ್ತಾ ಬರುತ್ತೆ. ಅದರಿಂದ 1 ರಿಂದ 2 ವಾರ ತನಕ ನಾವು ಅದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ಇಟ್ ಆಲ್ಸೋ ಪ್ರೊಡ್ಯೂಸಸ್ ಎ ಪೂರ್ ಕ್ವಾಲಿಟಿ ಪ್ರಿಂಟ್. ಸೊ ಆ ಇನ್ಸ್ಟೆಂಟಿಗೆ ನಮಗೇನು ಪ್ರಿಂಟ್ ಬೇಕೋ ಅದನ್ನು ಮಾತ್ರ ಇಟ್ಟಿರುತ್ತೆ. ಆದ್ದರಿಂದ ಇದನ್ನು ನಾವು ಲಾಂಗ್ ಟರ್ಮಿಗೆ ಪ್ರಿಸರ್ವ್ ಮಾಡೋಕ್ಕೆ ಬರೋಲ್ಲ. ಹೆನ್ಸ್ ಇಟ್ ಪ್ರೊಡ್ಯೂಸಸ್ ಪೂರ್ ಕ್ವಾಲಿಟಿ ಪ್ರಿಂಟ್. ಸೊ ಇದನ್ನೆಲ್ಲ ನಾವು ಥರ್ಮಲ್ ಪ್ರಿಂಟರ್ಸ್ ಅಂತ ಹೇಳಿ ಕರಿತೀವಿ. ನೋಡಿರ್ಬೋದು ನೀವು ಎಲ್ಲ ಕಡೆನೂ ಈ ಥರದ ಪ್ರಿಂಟರ್ಸ್ನ ಈಗ ವೈಡ್ ಆಗಿ ನಾವು ನೋಡಿರ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಈಸ್ ಲೇಸರ್ ಪ್ರಿಂಟರ್. ಸೊ ಲೇಸರ್ ಪ್ರಿಂಟರ್, ಲೇಸರ್ ಸ್ಟ್ಯಾಂಡ್ಸ್ ಫಾರ್ ವಾಟ್,
light amplified by stimulated emission of radiation. So light amplification by stimulated emission of radiation. ಇಲ್ಲಿ ಎರಡು ತರದ ಎಮಿಷನ್ ಬರ್ತಂದು ಸ್ಟಿಮ್ಯುಲೇಟೆಡ್ ಆ್ಯಂಡ್ ಸ್ಪಾಂಟೇನಿಯಸ್ ಅಂತ ಹೇಳಿ. ಲೇಸರ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಆದರೆ LED ಸ್ಪಾಂಟೇನಿಯಸ್ ಎಮಿಷನ್ ಆಗಿರುತ್ತೆ. ಅದೇನು ಅಂತೇಳಿ ಮುಂದೆ ಸ್ಟಡಿ ಮಾಡ್ತೀರಾ. ಸೊ ಲೇಸರ್ ಪ್ರಿಂಟರ್ ಯೂಸಸ್ ಎ ಲೇಸರ್ ಬೀಮ್ ಆ್ಯಂಡ್ ಡ್ರೈ ಪೌಡರ್ಡ್ ಇಂಕ್ ಟು ಪ್ರೊಡ್ಯೂಸ್ ಎ ಫೈನ್ ಡಾಟ್ ಮ್ಯಾಟ್ರಿಕ್ಸ್ ಪ್ಯಾಟ್ರನ್. ಸೊ ಡಾಟ್ ಮ್ಯಾಟ್ರಿಕ್ಸ್ ಪ್ಯಾಟ್ರನಲ್ಲೇ ಪ್ರಿಂಟ್ ಆಗುವಂಥದ್ದು. ಬಟ್ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಇಂಕ್ ರಿಬ್ಬನ್ ಅಥವಾ ಮೆಕ್ಯಾನಿಕಲ್ ಆ್ಯಕ್ಷನ್ ಅವೇನು ಯೂಸ್ ಮಾಡೋದಿಲ್ಲ. ಹಿಯರ್ ವಿ ವಿಲ್ ಯೂಸ್ ಡ್ರೈ ಪೌಡರ್ಡ್ ಇಂಕನ್ನು ನಾವಿಲ್ಲಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಪುಡಿ ಆಗಿರೋಂಥ ಇಂಕನ್ನು ಯೂಸ್ ಮಾಡಿ ಪ್ರಿಂಟ್ ಮಾಡುವಂಥದ್ದು. it can produce a very good quality of graphics images. ಸೊ ಇದು ನಮಗೆ ಗುಡ್ ಕ್ವಾಲಿಟಿ ಆಫ್ ಗ್ರಾಫಿಕ್ ಇಮೇಜಸ್ನ ನಮಗೆ ಕೊಡುತ್ತೆ. ಲೇಸರ್ ಪ್ರಿಂಟರ್ಸ್ print one entire page at a time and are typically faster and have better quality output. ಸೊ ಲೇಸರ್ ಪ್ರಿಂಟರ್ನ ನಾವು ತೊಗೊಂಡ್ರೆ ಒಂದು ಸತಿಗೆ ಒಂದು ಪೇಜ್ ಫುಲ್ ಪ್ರಿಂಟ್ ಕೊಟ್ಬಿಡುತ್ತೆ ನಮಗೆ. ಆ್ಯಂಡ್ ಟಿಪಿಕಲಿ ಫಾಸ್ಟಾಗಿ ಪ್ರಿಂಟ್ ಆಗುತ್ತೆ, ಜೊತೆಗೆ ಬೆಟರ್ ಕ್ವಾಲಿಟಿ. ಬೇರೆ ಪ್ರಿಂಟರ್ಸ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಸ್ವಲ್ಪ ಬೆಟರ್ ಇರುತ್ತೆ. ಒನ್ ಆಫ್ ದ ಚೀಫ್ characteristics of laser printer is their resolution. How many dots per inch they lay down. ಸೊ ನಾನು ಹೇಳ್ದಂಗೆ ಸೊ ಇದು ರೆಸಲ್ಯೂಷನ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ರೆಸಲ್ಯೂಷನ್ ಕೊಡುತ್ತೋ ಅಷ್ಟು ರೆಸಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು DPI ಜಾಸ್ತಿ ಇರುತ್ತೋ ಅಷ್ಟು ಕ್ವಾಲಿಟಿ ಆಫ್ ಇಮೇಜ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ. The available resolution range from 300 DPI at the low end and around 1200 DPI at higher end. ಸೊ ಮಿನಿಮಮ್ ಎಷ್ಟಿರುತ್ತೆ, 300 DPI ಅಂದರೆ ಒಂದು ಸ್ಕ್ವೇರ್ ಇಂಚಲ್ಲಿ ಎಷ್ಟಿರುತ್ತೆ, ಎಷ್ಟು ಡಾಟ್ಸ್ ಇರುತ್ತೆ, ಮಿನಿಮಮ್ 300 ಡಾಟ್ಸ್ ಅಂತೂ ಇರುತ್ತೆ. ಮ್ಯಾಕ್ಸಿಮಮ್ ಎಲ್ಲಿ ತನಕ ಇರುತ್ತೆ ಅಂತ ಹೇಳಿದ್ರೆ 1200 ಡಾಟ್ಸ್ ಅಲ್ಲಿ ತನಕ ಇರುವಂತಹ ಪ್ರಿಂಟ್ ಕ್ವಾಲಿಟಿನ ಇದು ಕೊಡುವಂಥದ್ದು. ಸೊ ದಿಸ್ ಈಸ್ ಲೇಸರ್ ಪ್ರಿಂಟರ್ಸ್, ಸಮ್ ಆಫ್ ದಿ ಲೇಸರ್ ಪ್ರಿಂಟರ್ಸ್. ಇಲ್ಲಿ ಲೇಸರ್ ಪ್ರಿಂಟರ್ಸಲ್ಲಿ ನಾವು ಕಲರ್ ಪ್ರಿಂಟರ್ಸ್ನ ನೋಡೋದಾದರೆ, ಸೊ ಫಾರ್ ಬ್ಲ್ಯಾಕ್ ಪ್ರಿಂಟಿಂಗ್ ವಿ ವಿಲ್ ಯೂಸ್ ಬ್ಲ್ಯಾಕ್ ಕಲರ್ ಟೋನರ್ನ ನಾವು ಇದಕ್ಕೆ ಪೌಡರ್ಡ್ ಇಂಕ್ ಕಂಟೈನರ್ಗೆ ನಾವೇನಂತ ಕರಿತೀವಿ ಅಂದರೆ ಟೋನರ್ಸ್ ಅಂತ ಹೇಳಿ ಕರಿತೀವಿ. TONER ಟೋನರ್ ಅಂತ ಹೇಳಿ ಕರಿತೀವಿ. ಕಲರ್ಸ್ನ ನಾವು ಪ್ರಿಂಟ್ ಮಾಡಬೇಕಂದ್ರೆ ಎಲ್ಲ ಕಲರ್ಸ್ನ ನಾವಲ್ಲಿ ಹಾಕೋದಿಲ್ಲ. ಹಿಯರ್ ವಿ ವಿಲ್ ಯೂಸ್ 3 ಕಲರ್ಸ್, ದಟ್ ಈಸ್ ಯೆಲ್ಲೋ, ಸಿಯಾನ್ ಆ್ಯಂಡ್ ಮೆಜಂತಾ. ಈ 3 ಕಲರ್ನ ಯೂಸ್ ಮಾಡಿ ಅದರ ಕಾಂಬಿನೇಷನ್ಸ್ ಬೇಸಿಸ್ ಮೇಲೆ ನಮಗೇನಾಗುತ್ತೆ, ಮಲ್ಟಿಪಲ್ ಕಲರ್ಸ್ಗಳು ನಮಗೆ ಬರುವಂಥದ್ದು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದಿ ಲೇಸರ್ ಪ್ರಿಂಟರ್ಸ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಯಲ್ಲೂ ಈಗ ಇಟ್ಕೊಳ್ಳುವಂಥ ಪ್ರಿಂಟರ್ ಲೇಸರ್ ಪ್ರಿಂಟರ್ಸ್. ನೆಕ್ಸ್ಟ್ ಈಸ್ ಇಂಕ್ಜೆಟ್ ಪ್ರಿಂಟರ್. ಇಂಕ್ಜೆಟ್ ಪ್ರಿಂಟರ್ಸ್ use color cartridges which combine magenta, yellow and cyan links to create color tones. ಸೊ ಕಲರ್ನ ಕಾಂಬಿನೇಷನ್ ಇಲ್ಲೂ ಕೂಡ ಕೊಡಬೇಕು ಅಂದರೆ ಏನು ಮಾಡ್ತೀವಿ, ಇಂಕನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಪೌಡರ್ಡ್ ಇಂಕನ್ನು ಯೂಸ್ ಮಾಡಿದ್ವಿ, ಇಲ್ಲಿ ವೆಟ್ ಇಂಕನ್ನು ನಾವಿಲ್ಲಿ ಯೂಸ್ ಮಾಡಿದ್ವಿ. ಅಂದರೆ ಅಲ್ಲಿ ಡ್ರೈ ಇಂಕ್, ಇಲ್ಲಿ ವೆಟ್ ಇಂಕನ್ನು ಯೂಸ್ ಮಾಡ್ತೀವಿ. ಎ ಬ್ಲ್ಯಾಕ್ ಕಾರ್ಟ್ರಿಡ್ಜಸ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಕ್ರಿಸ್ಪ್ ಮೊನೋಕ್ರೋಮ್ ಔಟ್ಪುಟ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಬೇಕು ಅಂತ ಹೇಳಿದ್ರೆ ನಾವು ಬ್ಲ್ಯಾಕ್ ಕಾರ್ಟ್ರಿಡ್ಜನ್ನು ಯೂಸ್ ಮಾಡ್ತೀವಿ. ಲೇಸರ್ ಪ್ರಿಂಟರ್ದಾದರೆ ಟೋನರ್ ಅಂತ ಹೇಳಿ ಕರಿತೀವಿ, ಇಲ್ಲಿ ಕಾರ್ಟ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕಾರ್ಟ್ರಿಡ್ಜಸ್. ಸೊ ಇಲ್ಲಿ ಏನು ಇಂಕ್ ಬಾಟ್ಲ್ಗಳಿದಾವಲ್ಲ, ಸೊ ಈ ಬಾಟ್ಲಲ್ಲಿರೋಂಥ ಇಂಕನ್ನು ಈ ಕಾರ್ಟ್ರಿಡ್ಜಸ್ಗೆ ಹಾಕಿದೆ. ಸೊ ಇದರೊಳಗಿರೋಂಥ ಇಂಕನ್ನು ತೊಗೊಂಡು ಏನು ಮಾಡುತ್ತದು ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಹೌ ಇಟ್ ವಿಲ್ ಪ್ರಿಂಟ್, ನಾವು ಲೆಟ್ ಅಸ್ ಸಿ. ಇಂಕ್ಜೆಟ್ ಪ್ರಿಂಟರ್ಸ್ ವರ್ಕ್ ಬೈ ಸ್ಪ್ರೇಯಿಂಗ್ ಅಯೋನೈಸಿಂಗ್ ಇಂಕ್ ಅಟ್ ಎ ಶೀಟ್ ಆಫ್ ಎ ಪೇಪರ್. ಸೊ ಇಲ್ಲಿ ನೋಡಿ, ಲೇಸರ್ ಪ್ರಿಂಟರಲ್ಲಿ ಪ್ರಿಂಟ್ ಆಗುವಂಥದ್ದು ಆ ಲೇಸರ್ ಡ್ರಮ್ ಇರುತ್ತಲ್ಲ, ಪ್ರಿಂಟಿಂಗ್ ಡ್ರಮ್ ಇರುತ್ತಲ್ಲ, ಡ್ರಮ್ ಹೀಟಾಗಿ ಅದಕ್ಕೆ ಬರುವಂಥ ಪೌಡರಿಂದ ಏನಾಗುತ್ತೆ, ಪ್ರಿಂಟ್ ಆಗ್ತಾ ಹೋಗುತ್ತೆ. ಪೌಡರ್ನ ಅಬ್ಸಾರ್ಬ್ ಮಾಡಿಕೊಂಡು ಸೊ ಆ ಹೀಟಿನ ಮೆಟೀರಿಯಲ್ನಿಂದ ಏನಾಗುತ್ತೆ, ಪ್ರಿಂಟ್ ಆಗುವಂಥದ್ದು ಡೇಟಾನ ಪೇಪರ್ ಮೇಲೆ ಪ್ರಿಂಟ್ ಮಾಡುವಂಥದ್ದು ರೋಲರ್ ಮೇಲೆ. ಬಟ್ ಇಂಕ್ಜೆಟ್ ಪ್ರಿಂಟರ್ಸ್ನ ನಾವು ಕನ್ಸಿಡರೇಷನ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ, ಇನ್ ಇಂಕ್ಜೆಟ್ ಪ್ರಿಂಟರ್ ಇಟ್ ಯೂಸಸ್ ನಾಸಲ್ಸ್ ಆ್ಯಂಡ್ ಬೈ ಸ್ಪ್ರೇಯಿಂಗ್ ಇಂಕನ್ನು ಸ್ಪ್ರೇ ಮಾಡತ್ತೆ. ಇಂಕನ್ನು ಸ್ಪ್ರೇ ಅಂತ ಹೇಳಿದ್ರೆ ತುಂಬ ಸಣ್ಣ ಸಣ್ಣ ಡಾಟ್ಸ್ ಇರೋಂತಹ ಒಂದು ನಾಸಲ್ ಇರುತ್ತೆ. ಆ ನಾಸಲ್ ಮುಖಾಂತರ ಇಂಕನ್ನು ಸ್ಪ್ರೇ ಮಾಡುತ್ತೆ. ಸ್ಪ್ರೇ ಮಾಡಿರೋಂಥ ಇಂಕು ಪೇಪರಿಗೆ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಓಕೆ, ಅಬ್ಸಾರ್ಬ್ ಆಗಿರೋಂಥ ಇಂಕಿಂದ ನಮಗೇನಾಗುತ್ತೆ, ಪ್ರಿಂಟೆಡ್ ಔಟ್ಪುಟ್ ನಮಗೆ ಬರುವಂಥದ್ದು. ಆದ್ದರಿಂದ
ಕ್ವಾಲಿಟಿ ವೈಸ್ ನಾವು ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಇಂಕ್ಜೆಟ್ ಪ್ರಿಂಟರ್ ಪ್ರೊವೈಡ್ಸ್ ಹೈ ಕ್ವಾಲಿಟಿ ಇಮೇಜ್ ದೆನ್ ಆಲ್ ಅದರ್ ಪ್ರಿಂಟರ್ಸ್. ಸೊ ಲೇಸರ್ ಪ್ರಿಂಟರ್ ಇರ್ಬೋದು ಅಥವಾ ಇನ್ಯಾವುದೇ ಪ್ರಿಂಟರ್ ಇರ್ಬೋದು, ಬಟ್ ಕ್ವಾಲಿಟಿ ಆಫ್ ಇಮೇಜ್ನ ಕೊಡೋವಂಥದ್ದು ಯಾವುದರಲ್ಲಿ ಅಂತ ಹೇಳಿದ್ರೆ ಇಂಕ್ಜೆಟ್ ಪ್ರಿಂಟರಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಟಿ ನಮಗೆ ಬರುತ್ತೆ. ಬಿಕಾಸ್ ಇಂಕನ್ನು ಏನು ಮಾಡುತ್ತೆ, ಅದು ಪೇಪರ್ ಮೇಲೆ ಬಿಡೋವಂಥದ್ದು. ಇಂಕನ್ನು ಪೇಪರ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಆಗಿರೋ ಇಂಕಷ್ಟು ಪೇಪರ್ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. A magnetized plates in the ink's path directs the ink onto the paper in the described shape. ಸೊ ಮ್ಯಾಗ್ನೆಟೈಸ್ಡ್ ಇಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ಲೇಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಕ್ ಯಾವ ಶೇಪಲ್ಲಿ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಇಟ್ ಪ್ರಿಂಟ್ಸ್ ಒನ್ ಲೈನ್ ಅಟ್ ಎ ಟೈಮ್. ಪ್ರಿಂಟ್ ಕ್ವಾಲಿಟಿ ಈಸ್ ಹೈ, ಸ್ಪೀಡ್ ಈಸ್ ಸ್ಲೋ, ಟಿಪಿಕಲಿ ಈಸ್ ಅಬೌಟ್ 100 CPS. ಸೊ ಇಲ್ಲಿ 100 ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್ನ ನಾವು ಪ್ರಿಂಟ್ ಮಾಡ್ಬೋದು. ಜೊತೆಗೆ 100 ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಸ್ಪೀಡ್ ಏನಾಗಿರುತ್ತೆ, ಸ್ವಲ್ಪ ಸ್ಲೋ ಆಗಿರುತ್ತೆ. ಬಟ್ ಕ್ವಾಲಿಟಿ ವೈಸ್ ಏನಾಗಿರುತ್ತೆ, ಎಕ್ಸಲೆಂಟ್ ಕ್ವಾಲಿಟಿ ನಮಗೆ ಇದರೊಳಗೆ ಸಿಗೋವಂಥದ್ದು. ಆ್ಯಂಡ್ ಇಟ್ ಪ್ರಿಂಟ್ಸ್ ಓನ್ಲಿ ಒನ್ ಲೈನ್ ಅಟ್ ಎ ಟೈಮ್. ಇಟ್ ಪ್ರಿಂಟ್ಸ್ ಓನ್ಲಿ ಒನ್ ಲೈನ್ ಅಟ್ ಎ ಟೈಮ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಕ್ಜೆಟ್ ಪ್ರಿಂಟರ್. ಸೊ ಇದೆಲ್ಲದು ಕೂಡ ಇಂಕ್ ಕಾರ್ಟ್ರಿಡ್ಜಸ್ ಇರುತ್ತೆ, ಅದರೊಳಗೆ ಇಂಕನ್ನು ಹಾಕ್ತೀವಿ. ಒಂದು ಪ್ರಿಂಟಿಂಗ್ ಹೆಡ್ ಇರುತ್ತೆ, ಅದೇನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಯಾವ ಶೇಪಲ್ಲಿ ಇಂಕ್ ಬೇಕು ಅನ್ನೋದನ್ನು ಮ್ಯಾಗ್ನೆಟೈಸ್ಡ್ ಪ್ಲೇಟು ಡಿಸೈಡ್ ಮಾಡ್ತೀವಿ ಬೇಸ್ಡ್ ಆನ್ ಇಟ್ಸ್ ಇನ್ಪುಟ್. ಅದಕ್ಕೆ ಬಂದಿರೋಂಥ ಇನ್ಪುಟ್ ಬೇಸಿಸ್ ಮೇಲೆ ಅದು ಡಿಸೈಡ್ ಮಾಡುವಂಥದ್ದು. ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಪ್ರಿಂಟರ್ ಈಸ್ ಪ್ಲಾಟರ್ಸ್. Plotter is an output device that draws shapes on paper based on commands from computer. ಸೊ ಪ್ಲಾಟರ್ಸ್ ಅಂತ ಹೇಳಿದ್ರೆ ಫ್ಲೆಕ್ಸನ್ನೆಲ್ಲ ಪ್ರಿಂಟ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾರಂಥದ್ದು ಪ್ರಿಂಟರ್ ಇದು. ಸೊ ಕಂಪ್ಯೂಟರ್ ಕಮಾಂಡ್ಸ್ ಬೇಸಿಸ್ ಮೇಲೆ ಏನು ಮಾಡುತ್ತೆ, ಅದು ಡೇಟಾನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಪ್ಲಾಟರ್ ಡಿಫರ್ಸ್ ಫ್ರಮ್ ಪ್ರಿಂಟರ್ಸ್ ಇನ್ ದಟ್ ದೇ ಡ್ರಾ ಲೈನ್ಸ್ ಯೂಸಿಂಗ್ ಪೆನ್. ಸೊ ಇಲ್ಲಿ ಪೆನ್ನನ್ನೇ ಇಟ್ಕೊಂಡು ಏನು ಮಾಡ್ತಾ ಹೋಗುತ್ತೆ, ಡೇಟಾನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. As a result, they can produce continuous lines, whereas printers can only stimulate lines printing a closely spaced series of dots. ಸೊ ಅಲ್ಲಿ ಡಾಟ್ಸ್ ಬೇಸಿಸ್ ಮೇಲೆ ಏನಾಗ್ತಿತ್ತು, ಪ್ರಿಂಟ್ ಆಗ್ತಿತ್ತು ನಾರ್ಮಲ್ ಪ್ರಿಂಟರಲ್ಲಿ. ಬಟ್ ಇದು ಲೈನ್ಸ್ ಬೇಸಿಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಡೇಟಾನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಮಲ್ಟಿ ಕಲರ್ ಪ್ಲಾಟರ್ಸ್ ಯೂಸ್ ಡಿಫ್ರೆಂಟ್ ಕಲರ್ಡ್ ಪೆನ್ಸ್ ಟು ಡ್ರಾ ಡಿಫ್ರೆಂಟ್ ಕಲರ್ಸ್. ಸೊ ಮಲ್ಟಿ ಕಲರ್ ಪೆನ್ಸ್ಗಳನ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಬೋದು. ಪ್ಲಾಟರ್ಸ್ ಆರ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಪ್ರಿಂಟರ್ಸ್. ನಾರ್ಮಲ್ ಪ್ರಿಂಟರ್ಸ್ಗೆ ಕಂಪೇರ್ ಮಾಡಿದ್ರೆ ಪ್ಲಾಟರ್ಸ್ನ ಕಾಸ್ಟು ತುಂಬಾ ಜಾಸ್ತಿ. ದೇ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್. ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಥವಾ ಇಂಜಿನಿಯರಿಂಗ್ ಡಯಾಗ್ರಾಮ್ಸ್ಗಳಲ್ಲಿ ಈ ಪ್ಲಾಟರ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದೀಸ್ ಆರ್ ಸಮ್ ಆಫ್ ದಿ ಪ್ಲಾಟರ್ಸ್. ನೋಡಿ, ನಾರ್ಮಲ್ ಪ್ರಿಂಟರ್ಗೂ ಕಂಪೇರ್ ಮಾಡಿದರೆ ಇದರ ಸೈಜ್ ಏನಾಗಿದೆ, ತುಂಬ ದೊಡ್ಡದಿದೆ. ಸೊ ಇದಕ್ಕಿರೋಂಥ ಪೇಪರ್ ಸೈಜು ಕೂಡ ಏನಾಗಿರುತ್ತೆ, ಬೇರೆ ಥರನೇ ಇರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಪ್ಲಾಟರ್ಸ್. ಓಕೆ, ಗೊತ್ತಾಗ್ತಾ ಇದೆ ಅಲ್ವಾ? ಸೊ ದಿಸ್ ಈಸ್ ಅಬೌಟ್ ಪ್ರಿಂಟರ್. ಸೊ ಫಾರ್ ವಿ ಡಿಸ್ಕಸ್ಡ್ types of printers, that is impact printers and non-impact printers. In impact printers, it is again classified into two types. One is line printers and dot matrix printers. In non-impact printers, it is classified into three types. One is thermal printers, inkjet printers and laser printers. Also we discussed plotters. So this is about printers. And now let us study one more output device, that is speakers. ದಿ ಸ್ಪೀಕರ್ಸ್ ಆರ್ ದಿ ಔಟ್ಪುಟ್ ಡಿವೈಸ್. ಸ್ಪೀಕರ್ನು ಕೂಡ ನಾವು ಔಟ್ಪುಟ್ ಡಿವೈಸ್ ಅಂತಲೇ ಕರಿತೀವಿ. ಹಾಗಾದರೆ ಸ್ಪೀಕರಿಗೆ ಇನ್ಪುಟ್ ಯಾವುದು ಅಂತ ಹೇಳಿದ್ರೆ ಮೈಕ್. ಮೈಕಿಂದ ನಾವು ಡೇಟಾನ ಫೀಡ್ ಮಾಡ್ತೀವಿ, ಅಂದರೆ ಆಡಿಯೋ ಡೇಟಾ ಸಿಗ್ನಲ್ನ ಫೀಡ್ ಮಾಡ್ತೀವಿ. ಸೊ ಅದು ಪ್ರೊಸೆಸ್ ಆಗಿ ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಆಡಿಯೋ ಸಿಗ್ನಲ್ಲು ಎಲೆಕ್ಟ್ರಿಕಲ್ ಸಿಗ್ನಲ್ಸು, ಸೊ ಉಲ್ಟಾ ಹೇಳಿದೆ, ಇಲ್ಲಿ ಮೈಕ್ ನಮಗೇನಾಗುತ್ತೆ, ಆಡಿಯೋ ಸಿಗ್ನಲ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಪೀಕರ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂಟು ಸೌಂಡ್ ಸಿಗ್ನಲ್. ದಿ ಸೌಂಡ್ ಸಿಗ್ನಲ್ಸ್ ಫ್ರಮ್ ಅನಲಾಗ್ ಆರ್ ಡಿಜಿಟಲ್ are converted into audible frequency in the speakers and produce voice output or audio data. Audio data na namagidu kodutte. That means electrical signals are connected to sound signal or audio signals agi convert ಮಾಡುತ್ತೆ. Voice output has become very common in many places like airlines, banks, automatic telephone inquiries system etc. So ಎಲ್ಲ ಕಡೆ ನಾವು ವಾಯ್ಸ್ ಬೇಸ್ಡ್ ಸಿಸ್ಟಮ್ಸ್ನ ಯೂಸ್ ಮಾಡಿರ್ತೀವಿ. ಅಲ್ಲಿ ಔಟ್ಪುಟ್ ಆಗಿ ನಾವು ಈ ಸ್ಪೀಕರ್ಸ್ಗಳನ್ನ ಯೂಸ್ ಮಾಡಿರ್ತೀವಿ. ಯೂಸರ್ಸ್ ಕ್ಯಾನ್ ಆಲ್ಸೋ ಹಿಯರ್ ಮ್ಯೂಸಿಕ್ ಸಾಂಗ್ಸ್ ಯೂಸಿಂಗ್ ದಿ ವಾಯ್ಸ್ ಔಟ್ಪುಟ್ ಸಿಸ್ಟಮ್.
ಸೊ ಅಂದರೆ ಸೌಂಡ್ ಸಿಸ್ಟಮಿಂದ ನಾವು ಇದಿಷ್ಟನ್ನೆಲ್ಲ ಅಂದರೆ ಬರೀ ಆಡಿಯೋ ಮಾತ್ರ ಅಲ್ಲ, ಮ್ಯೂಸಿಕ್ ಮತ್ತು ಸಾಂಗ್ಸ್ಗಳನ್ನು ಕೂಡ ನಾವು ಕೇಳ್ಬೋದು. ನೇಮ್ಲಿ 2.1 ಚಾನಲ್, 5.1 ಚಾನಲ್ ವಿಚ್ ಇಂಡಿಕೇಟ್ಸ್ ದಿ ಪೊಸಿಷನ್ ಆಫ್ ದಿ ಸ್ಪೀಕರ್ ಆ್ಯಂಡ್ ಟ್ರ್ಯಾಕಿಂಗ್ ದಿ ಸಿಸ್ಟಮ್. ಸೊ ನಾವಿಲ್ಲಿ ಸ್ಪೀಕರ್ಸ್ಗಳನ್ನ ಹೇಳಿದರೆ ಊಫರ್ಸ್ ಅಂತ ಎಲ್ಲ ಕೇಳಿರ್ತೀರ, ಅದೇ ಥರ ಬಾಸ್ ಅಂತ ಹೇಳಿ ಕೇಳಿರ್ತೀರ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಕರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಡೇಟಾನ ಆಡಿಯೋ ಫಾರ್ಮ್ಯಾಟಲ್ಲಿ ನಾವು ಕೇಳ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದಿ ಸ್ಪೀಕರ್ಸ್, ಟೈಪ್ಸ್ ಆಫ್ ಸ್ಪೀಕರ್ಸ್ಗಳು. ನೀವೆಲ್ಲದು ಕೂಡ ಕೇಳಿರ್ಬೋದು, ಮೊಬೈಲಲ್ಲೂ ಕೂಡ ಇರುತ್ತೆ. ನೀವೀಗ ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂದರೆ ಥ್ರೂ ಸ್ಪೀಕರ್ಸೇ ಅದನ್ನು ಕೇಳ್ತಾ ಇರೋವಂಥದ್ದು. ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮಲ್ಲಿರೋಂಥ ಸ್ಪೀಕರ್ಸ್ನ ಯೂಸ್ ಮಾಡಿ ಕೇಳ್ತಾ ಇದ್ದೀರಾ. ದೀಸ್ ಆರ್ ಆಲ್ ಅಬೌಟ್ ಸ್ಪೀಕರ್ಸ್. ಸೊ ಇದನ್ನು ನಾವು ಒಂದು ಔಟ್ಪುಟ್ ಡಿವೈಸ್ ಆಗಿ ತೊಗೊಳ್ತೀವಿ. ಓಕೆ, ರೈಟ್ ಎ ನೋಟ್ ಆನ್ ಸ್ಪೀಕರ್ಸ್ ಅಂತ ಹೇಳಿ 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಕ್ಲಿಯರ್? So this is about your output devices. So far we discussed input device as well as output device. Our next part is memory device. Let us discuss this memory device in our next session. Okay, thank you.